Good morning. Good morning, Mama. ನನ್ನ ಹಸ್ಬೆಂಡ್ ಆಗಲೇ ಏನೋ ಮಾಡ್ತಿದ್ದಾರೆ. ಏ ಹಾಯ್ ಮಮ್ಮ, ಟೀ ಮಾಡತ್ತೀಯಾ? ಮಚ್ ನೀಡೆಡ್. ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮ ಡೇ 2. ಸೊ ಬೆಳಗ್ಗೆ ಇವಾಗ ಎದ್ವಿ, ಆರಾಮಾಗಿ ಎದ್ಬಿಟ್ಟು ನಿನ್ನೆ ಫುಲ್ಲೆಲ್ಲ ಹೊಂದಿಸಿದ್ವಿ, ಎಲ್ಲ ಸುಸ್ತಾಗಿತ್ತು. ಸೊ ಇವಾಗ ಎಲ್ಲ ಎದ್ವಿ, ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಜಸ್ಟ್ ಟೀ ಕುಡಿತಾ ಇದ್ದೀವಿ. ಟೀ ಕುಡಿದು ಇದು ಒಂದು ಕಾಫಿ ಎಸ್ಟೇಟು. ಸೊ ಹಾಗಾಗಿ ಒಂದು ರೌಂಡ್ ವಾಕ್ ಹೋಗಿ ಬರೋಣ, ನೋಡ್ಕೊಂಬರೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಫಸ್ಟ್ ಟೀ ಕುಡಿಯೋಣ, ಆಮೇಲೆಲ್ಲ. ಮಾಮ ನಿದ್ದೆ ಹಿಂಗಾಗಿತ್ತ? ಸೂಪರ್. ಹೊಡೆದು ಮಲಗಿಸ್ದಂಗೆ ಆಗಿತ್ತಲ್ಲ. ಓಕೆ, ಬೆಡ್ ಕಾಫಿ ಅಷ್ಟಮ್ಮ, ಸ್ವಲ್ಪ. ಥ್ಯಾಂಕ್ ಯು. ಸ್ವರ್ಗ. ಎಲ್ಲ ಐಟಮ್ಸ್ ಒಂದರಲ್ಲೇ ಇಟ್ಕೊಂಡು ಹೋಗ್ತಿದ್ವಿ. ಸೊ ಇವಾಗ ಫ್ರೆಶ್ ಅಪ್ ಆದ್ವಿ. ಸೊ ಇವಾಗ ಜಸ್ಟ್ ಇದೇ ಒಂದು ಕಾಫಿ ಎಸ್ಟೇಟ್ ಅಂತ ಹೇಳಿದ್ವಿ ಅಲ್ವಾ, ಇಲ್ಲಿ ಒಳಗಡೆ ಹೇಗಿದೆ, ಫಸ್ಟ್ ಟೈಮ್ ನಾವು ಕೂಡ ಲೈಕ್ ಈ ಥರ ಒಂದು ಕಾಫಿ ಎಸ್ಟೇಟೆಲ್ಲ ಹೋಗ್ತಾ ಇರೋದು. ಸೊ ಬನ್ನಿ, ಹೇಗಿದ್ರೆ ಹೋಗೋಣ. ಹಾಗೆ ಫುಲ್ ಫ್ರೆಶ್ ಅಪ್ ಆದ್ವಿ. ಇಲ್ಲಿ ಬಾತ್ರೂಮ್ ಫೆಸಿಲಿಟೀಸ್ ಎಲ್ಲ ನೀಟಾಗಿದೆ, ಹಾಗೆ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ತುಂಬ ವೈಬ್ ಸಖತ್ತಾಗಿತ್ತು. ನೈಟ್ ಮಾತ್ರ ಮ್ಯೂಸಿಕ್ ಹಾಕಿದ್ರು, ಕ್ಯಾಂಪ್ ಫೈರ್ ಎಲ್ಲ ಚೆನ್ನಾಗಿತ್ತು. ಇಲ್ಲೆಲ್ಲ ನಿಮ್ಗೆ ಕಾಣ್ತಿರ್ಬೋದು, ಇಷ್ಟು ಕಾಫಿ ತೋಟ. ಸೊ ನನ್ನ ಹಸ್ಬೆಂಡು ಫುಲ್ಲು ಚೇರ್ ಎಲ್ಲ ತಂದಿದ್ದಾರೆ, ಅಲ್ಲೆಲ್ಲಾದ್ರೂ ಇದ್ರೆ ಆರಾಮ್ ಕುತ್ಕೋಬೋದು ಅಂತ. ನನ್ನ ಹಸ್ಬೆಂಡ್ ಇವಾಗ ಅವರ ಡ್ರೋನ್ ಯೂಸ್ ಮಾಡೋ ಟೈಮ್ ಬಂದಿದೆ, ಎಕ್ಸ್ಪೆರಿಮೆಂಟ್ ಮಾಡೋದು. ಸೊ ಮೋಸ್ಟ್ ಎಕ್ಸೈಟೆಡ್ ಪಾರ್ಟ್ ಆಫ್ ದ ಟ್ರಿಪ್, ನನ್ನ ಹಸ್ಬೆಂಡ್ಗೆ ಡ್ರೋನ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡೋದಿತ್ತು. ಸೊ ಬನ್ನಿ, ಹಾಗಿದ್ರೆ ಲೆಟ್ಸ್ ಸಿ ಹೌ ದಿಸ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ. ಇಷ್ಟೊತ್ತು ನನ್ನ ಹಸ್ಬೆಂಡ್ ಅವರ ಫಸ್ಟ್ ಡೇ ಆಫ್ ಡ್ರೋನ್ ಟ್ರೈ ಮಾಡಿದ್ರು. ಹೆಂಗ ಅನ್ನಿಸ್ತು ಮಮ್ಮ ಎಕ್ಸ್ಪೀರಿಯನ್ಸು? ಇನ್ನು ಕಲಿಬೇಕು, ಅದ್ರಾಗ ಇನ್ನು ಏನೇನು ಅಡ್ವಾನ್ಸ್ಡ್ ಫೀಚರ್ಸ್ ಭಾಳ ಅದಾವ. ಫಸ್ಟ್ ಡೇ ಅಲ್ಲ, ಹೌದು. ಜಸ್ಟ್ ಮೇಲೆ ಕೆಳಗೆ ಬರೋದಷ್ಟು ಟ್ರೈ ಮಾಡೈತಿ.
ಇಲ್ಲ ಪ್ರಾಕ್ಟೀಸ್ ಬಟ್ ಆ್ಯಕ್ಚುಲಿ ಕೆಲವೊಂದು ಶಾರ್ಟ್ಸ್ನು ನನಗೆ ಖುಷಿ ಆಯಿತು ಗೊತ್ತಾ. ಹಾಕ್ತೀನಿ, ನೀವು ನೋಡಿರ್ಬೋದು ಆಲ್ರೆಡಿ ವಿಡಿಯೋದಲ್ಲಿ ಹಾಕಿರ್ತೀನಿ, ಇನ್ನೂ ನೆಕ್ಸ್ಟ್ ಕೂಡ ಹಾಕ್ತೀನಿ. ಸೊ ಇವಾಗೆಲ್ಲ ಆಯಿತು. ಇವಾಗ ಇಲ್ಲೊಂದು 1-2 ಗಂಟೆ ಆಯಿತು ಇಲ್ಲಿ ಬಂದು ಕುಂತು. ಎಷ್ಟು ಸಖತ್ತಾಗಿದೆ ಅಂದರೆ ಫುಲ್ ತೋಟ, ಕಾಫಿ ಎಸ್ಟೇಟು. ಇದೊಂದು ಸ್ವಲ್ಪ ಓಪನ್ ಏರಿಯಾ ಇದೆ, ಅಲ್ಲೊಂದು ನದಿ, ಸಾರಿ ಅಲ್ಲಿ ಆ ಕಡೆ ಒಂದು ಇದು ಇದೆ, ಏನೋ ಕೊಳ ಇದೆ. ಸೊ ಜಸ್ಟ್ ಸೊ ಇವಾಗ ಏನು ಮಾಡ್ತೀವಿ, ವಾಪಸ್ ರೆಂಟಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡ್ತೀವಿ. ಇಲ್ಲಿ ನಮ್ಮ ಬಲ್ಲು ಇಷ್ಟೊತ್ತು ನಿಂತಿತ್ತು. ಏನು ಮಾಡಾಕೊಂತೀವ? ಮ್ಯಾಗಿ. ಹೆಂಗಾಗೈತೆ ಮಾಮ? ಮಸ್ತ್ ಮಸ್ತ್. ನಮ್ಮ ಆ್ಯನಿವರ್ಸರಿ ಕೇಕು ಇವಾಗ ಖಾಲಿ ಮಾಡಬೇಕು. ಹಾಗೆ ನೋಡ್ಬೋದು ಸಕ್ಕತ್ತಾಗಿದೆ ಕಾಫಿ ತೋಟ. ನಮ್ಮ ಹೌಸ್ ದ ಎಕ್ಸ್ಪೀರಿಯನ್ಸ್? ಮಸ್ತ್. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah. ಯಾವಾಗಲೂ ಬರೀ ಕೆಲಸ, ಆಫೀಸು, ಮನೆ ಅಂತ ಟೈಮೇ ಸಿಕ್ಕಿರಲಿಲ್ಲ. ಸೊ ಈ ಒಂದು ಬ್ರೇಕ್ ನಮಗೆ ಆ್ಯಕ್ಚುಲಿ ಬೇಕಾಗಿತ್ತು. ಸೊ ಎಲ್ಲ ಕೆಲಸ ಮುಗಿಸಿ ಲೀವ್ ಹಾಕ್ಕೊಂಬಿಟ್ಟು ಎಲ್ಲಾದರೂ ಹೋಗೋಣ ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು. ಸೊ ಅದರ ಜೊತೆಗೆ ಕ್ಯಾಂಪಿಂಗ್ ಆಸೆ ಇರೋದ್ರಿಂದ ಕೂಡ ನಾವು ಕ್ಯಾಂಪಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ಗೆ ಡ್ರೋನ್ ಬೇಕಿತ್ತು. ಸೊ ಡ್ರೋನ್ ಕೂಡ ಸಿಕ್ತು. ಅದರಿಂದ ನಮ್ಗೆ ಏನು ಯೂಸ್ ಆಗುತ್ತೋ, ನಮ್ಮ ವೀಡಿಯೋಸ್ ವೈರಲ್ ಆಗುತ್ತೋ ಅದು ಇದು ಏನು ನಮ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಜಸ್ಟ್ ನಮ್ಮ ಖುಷಿಗೋಸ್ಕರ ನಮ್ಮ ಫ್ಯೂಚರಲ್ಲಿ ನಾವು ನಮ್ಮ ವೀಡಿಯೋ ಹಾಕ್ಕೊಂಡು ನೋಡಬೇಕು ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ನಾವು ನಮ್ಗೆ ಬೇಕಾಗಿರೋಂಗೆ ಎಲ್ಲ ಸೆಟಪ್ ಮಾಡಿಕೊಂಡು ಈ ಒಂದು ಜರ್ನಿನ ಎಂಜಾಯ್ ಮಾಡ್ತಾಯಿದ್ದೀವಿ. ಹಾಗೆ ಟೀ ಮಾತ್ರ ಮನೇಲಿ ಮಾಡಿದಾಗ ಅಷ್ಟು ರುಚಿ ಬರ್ತಿರಲ್ಲ, ಬಟ್ ಹೊರಗಡೆ ಹೋದಾಗ ಮಾತ್ರ ಅದು ಎಷ್ಟು ರುಚಿ ಗೊತ್ತಾ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವಿ ಲಿಟ್ರಲಿ ಎಂಜಾಯ್ಡ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಇನ್ ದಿಸ್ ಕ್ಯಾಂಪಿಂಗ್ಸಲ್ಲಿ. ನನ್ನ ಹಸ್ಬೆಂಡು ಎಷ್ಟು ನೀಟಾಗಿ ತರಕಾರಿ ನೀಟಾಗಿ ಕಟ್ ಮಾಡಿದ್ದಾರೆ. ಸೊ ಇವಾಗ ಏನು ಮಾಡ್ತಿದ್ದೀವಿ ಮಮ್ಮ? ದಾಲ್ ಕಿಚಡಿ. ದಾಲ್ ಕಿಚಡಿ, ಓಕೆ. ಅದಕ್ಕೆ ಏನೇನು ಬೇಕು, ಮಸಾಲ, ತರಕಾರಿ ಆಗಿದ್ದಾವಾಗಲೇ ನೆನೆ ಇಟ್ಟಿದ್ದು. ಸೊ ಎಲ್ಲ ರೆಡಿ ಮಾಡ್ಕೊಂಡಿದೆ. ಅಮ್ಮ ಆಯ್ತಾ? ಇನ್ನೊಂದು 3-4 ಸಿಟಿ. ಸೊ ಇವತ್ತು ನಮ್ಮ ಲಾಸ್ಟ್ ಡೇ ಆಫ್ ದ ಟ್ರಿಪ್. ಸೊ ಅದಕ್ಕೆ ಹಾಗಾಗಿ ಕಿಚಡಿ ಕೂಡ ಮಾಡ್ಕೊತಾ ಇದ್ದೀವಿ. ಫುಲ್ ಕಿಚಡಿ ತಿಂದ್ಬಿಟ್ಟು ಸ್ವಲ್ಪ ಬಜ್ಜಿ ಮಾಡ್ತಿದ್ದಾರೆ, ಯಾಕಂದರೆ ಸ್ವಲ್ಪ ಎಣ್ಣೆ ಕೂಡ ಉಳಿದಿದೆ, ಬದನೆಕಾಯಿ ಕೂಡ ಇದೆ. ಸೊ ಅದನ್ನು ತಿಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ನಾಳೆ ಅವ್ರಿಗೆ ಹೋಗೋದು. ಮತ್ತು ಸೋಮವಾರದಿಂದ ಆಫೀಸು ಕೆಲಸ ಇರೋದೆ. ಬಟ್ ಸ್ಟಿಲ್ ದಿಸ್ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್. ಮಮ್ಮ ಹಿಂಗೆ ಅನ್ನಿಸ್ತು 2 days? ಕಡಿಮೆ ಅನ್ನಿಸ್ತು. ಮತ್ತೆ ಬರೋಣ, 4 ದಿನ ಇರ್ಬೇಕು ಮಿನಿಮಮ್ ಅಲ್ಲ?
ಕ್ಲೋಸ್ಡ್. ಮತ್ತು ನೆಕ್ಸ್ಟ್ ಟೈಮ್ ಕ್ಯಾಂಪಿಂಗಿಗೆ ಓಪನ್ ಈಗ ಅದು. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಜಾಗ ನನಗೆ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ಗೆ ನನಗೆ ಮತ್ತೆ ಬರಬೇಕು ಅಂತ ಅನ್ನಿಸ್ತಿದೆ. ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಯಿತು. ನಮ್ಮ ಟೆಂಟು ಕೂಡ ತೆಗೆದಾಯಿತು. ಹೋಗೋ ಟೈಮ್ ಕೂಡ ಬಂತು. ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ದೀವಿ. ಥ್ಯಾಂಕ್ ಯು. ಚಲೋ ಆಯ್ತಾ ಟೀ? ಸೊ ಇವಾಗ ಊರಿಗೆ ಹೋಗುವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಸೊ ಬ್ರೇಕ್ಫಾಸ್ಟಲ್ಲಿ ನನ್ನ ಹಸ್ಬೆಂಡ್ ಆ್ಯಸ್ ಯೂಶ್ವಲ್ ಸಿಂಗಲ್ ಇಡ್ಲಿ ವಡೆ. ನನಗೆ ಯಾಕೋ ರೈಸ್ ತಿನ್ನಂಗಾಗಿತ್ತು, ಸೊ ಹಾಗಾಗಿ ಪಲಾವ್ ತೊಗೊಂಡೆ. ಹೆಂಗಿದೆ ಮಮ್ಮ ಟೇಸ್ಟು ನೋಡೋಣ? ಚೆನ್ನಾಗಿದೆ. ಸೊ ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಸಿಕ್ಕಾಪಟ್ಟೆ ತಲೆ ನೋಡ್ತಿದೆ ಇವತ್ತು ಯಾಕೋ. ಓಕೆ, ನನ್ನ ಹಸ್ಬೆಂಡು ಫೋಟೋ ತೆಗೆಯುವಾಗ ಫೋನ್ ಇಲ್ಲೇ ಇಟ್ಟು ಗಾಡಿ ಹೆಂಗೆ ಹೊಡಿತಿದ್ದಾರೆ. ಫೋನ್ ಅಲ್ಲೇ ಇಟ್ಬಿಡಿ ನೀ ಗಾಡಿ ಮೇಲೆ. ಕಾರ್ ಮುಂದೆ ಅಲ್ಲ 1 ಕಿಲೋಮೀಟರ್ ಬಂದ್ಮೇಲೆ ಏನಾಗಿಲ್ಲ ನೋಡ. 1 ಕಿಲೋಮೀಟರ್ ಅಟ್ಲೀಸ್ಟ್ ಈಗಾರ ನೆನಪಾಯ್ತದ, ಇಲ್ಲಾಂದ್ರೆ ಗೋವಿಂದ. ಮಮ್ಮ ಹೆಂಗಾಯ್ತು ನಿನ್ನ ಫಸ್ಟ್ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಹೇಳು? ಮಸ್ತ್ ಆಯ್ತು. ಮತ್ತೇನು ಅನಿಸ್ತ? ಮತ್ತೇನಿಲ್ಲ, ಮತ್ತೆ ಭಾರಿ ಅನಿಸ್ತು. ಮತ್ತೆ ಪದೇ ಪದೇ ಬರ್ಬೇಕು ಅನಿಸುತ್ತ. ಆಫೀಸ್ ರಜಾ ನೋಡ್ಕೊಂಡು ಮತ್ತೆ ಯಾವಾಗಾರ ಮತ್ತೆ ರಜಾ ಹಾಕ್ಕೊಂಡು ಬರೋದು ಯಾವಾಗಾದ್ರು. ಬಟ್ ಅದನ್ನ ಹೋಗಿದ್ದು ಚಲೋ ಐತಲ್ಲ ಕ್ಯಾಂಪ್ ಅಲ್ಫಾ? ಮಸ್ತ್ ಕ್ಯಾಂಪ್. ನಿಂಗೆ ಹೆಂಗೆ ಅನಿಸ್ತು? ನಂಗೂ ಭಾಳ ಇಷ್ಟ ಆಯ್ತು. ನಂಗೂ ತುಂಬ ಇಷ್ಟ ಆಯ್ತು. ಮಸ್ತ್ ಇತ್ತು ಅಲ್ಲೆಲ್ಲ. ಬರುವಾಗ ಇವಾಗ ಊಟಕ್ಕೆ ನಿಂತಿದ್ದೀವಿ. ಉಗಿಬಂಡಿ ಫುಡ್ ಸ್ಟೇಷನ್ ಅಂತ. ಲುಕ್ಸ್ ಗುಡ್. ಚಂದ ಮಾಡ್ರಲ್ಲ. ಆ್ಯಕ್ಚುಲಿ ಫುಲ್ ಟ್ರೈನ್ ಥರನೇ ಮಾಡಿದ್ದಾರೆ ಇವರು. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಶಿಸ್ವನ್ ರೈಸ್ ತೊಗೊಂಡಿದ್ವಿ. ಹೌ ಇಸ್ ಇಟ್? ಚಲೋ ಆಯ್ತಾ? ಮಸ್ತ್ ಆಯ್ತು. ಆ್ಯಕ್ಚುಲಿ ಈ ಥರ ಬೊಗಿ ಬಂಡಿ ಇದು ಒಂಥರ ಪ್ಲ್ಯಾಟ್ಫಾರ್ಮ್ ಥರ ಅನಿಸುತ್ತೆ. ಇಲ್ಲೊಂದು ಬಂಡಿ. Shoes on the golden ground. Sway in the autumn leaves. You are beautiful when you look at me. Can you feel my love? ಟ್ರಿಪ್ ಎಲ್ಲ ಮುಗಿಸಿ ಕ್ಯಾಂಪಿಂಗ್ ಎಲ್ಲ ಮುಗಿಸಿ ಇವಾಗ ನಾವು ಬೆಂಗಳೂರು ಹೋಗ್ತಾ ಇದ್ದೀವಿ. ಇನ್ನೇನು 100 ಕಿಲೋಮೀಟರ್ಸ್ ಉಳಿತು. ಸೊ ನಮ್ಮ ಫಸ್ಟ್ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಹೋಗಿರೋ ಪ್ಲೇಸ್ ಕೂಡ ತುಂಬ ಚೆನ್ನಾಗಿತ್ತು. ನೀವು ಏನಾದರೂ ಲೈಕ್ ಚಿಕ್ಕಮಗಳೂರಲ್ಲಿ ಒಂದು ಒಳ್ಳೆ ಕ್ಯಾಂಪಿಂಗ್ ಸೈಟ್ ನೋಡ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಲೈಕ್ ಕ್ಯಾಂಪ್ ಅಲ್ಫಾ. ಸೊ
ಇದಾಗಿತ್ತು ನಮ್ಮ ಫಸ್ಟ್ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್. ಇದು ನನ್ನ ಜೊತೆ ಶೇರ್ ಮಾಡ್ಬೇಕಂತ ಅನ್ಸಿತ್ತು, ಶೇರ್ ಮಾಡಿದೀವಿ. ಹಾಗೆ ನಮಗೂ ಕೂಡ ಇದೊಂದು ಒಳ್ಳೆ ಮೆಮರಿ ಆಗಿರುತ್ತೆ ಅಂತ ನಾನು ಇದನ್ನ ಶೂಟ್ ಮಾಡಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಅಂಡ್ ಸ್ಪ್ರೆಡ್ ಲವ್. ಬಾಯ್.